ನಾನು ಸತ್ತೇ ಹೋಗ್ಬಿಟ್ಟೆ ಗಾಯ್. കുടിക്കുവാവേ എന്തെങ്കിലാവട്ടെ ಗೈಸ್ ನಾ ಹೆಂಡದಿ ಕಕ್ಕ ಮಾಡಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಸಾಕು ಬೇಬಿ. ಸೊ ಬನಾನಾನ ಚೆನ್ನಾಗಿ ಸ್ಟೀಮ್ ಮಾಡಿ 2 ಬನಾನಾ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಸೊ ಟುಡೇ ಇವತ್ತು ಒಂದು ಸಂಡೇ, ಅದಕ್ಕೆ ನನ್ನ ಹೊಟ್ಟೆನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಾಲಸುಧಾ ಬಾಲಸುಧಾ ಇದು ತೊಗೊಂಡಿದ್ದೀನಿ. ಯಾಕಂದರೆ ಅಮ್ಮುಗುಟ್ಟಿ ಅವ್ರ ಅಜ್ಜಿ, ಸೊ ನಮ್ಮ ಅತ್ತೆ ದೇವೇಟ್ ಅವ್ರ ಅಮ್ಮ ಇದ್ದಾರಲ್ಲ, ಅವ್ರ ಅಜ್ಜಿ ಅಮ್ಮುಗುಟ್ಟಿಗೆ ಅಜ್ಜಿ. ಸೊ ದೇವೇಟಾಗಿ ಮುತ್ತಶ್ಶಿ ಆಗಬೇಕು. ಅಲ್ಲ ದೇವೇಟ, ಅಮ್ಮಮ್ಮ ಆಗಬೇಕಾ? ಹಾಂ, ಅಮ್ಮುಗುಟ್ಟಿಯವ್ರ ಅಜ್ಜಿ. ಅಪ್ಪು ನಿಮಗೆ ಮುತ್ತಶ್ಶಿ ಆಗಬೇಕು. ಸೊ ಅವ್ರು ಬಂದು ನಮ್ಮ ಅತ್ತೆ ಚಿಕ್ಕ ವಯಸ್ಸಲ್ಲಿರಾಗ ಇದು 6 ಮಂತ್ಸ್ ಒಂದ್ಸತಿ ಲೈಕ್ ಟೀ ಜೊತೆನೋ ಇಲ್ಲಾಂದರೆ ಬ್ಲ್ಯಾಕ್ ಟೀ ಜೊತೆ ಮಿಕ್ಸ್ ಮಾಡಿ 4-6 ಡ್ರಾಪ್ಸ್ ಮಿಕ್ಸ್ ಮಾಡಿ ಕೊಟ್ಬಿಡ್ತಾಯಿದ್ರಂತೆ, ಬಿಕಾಸ್ ಹೊಟ್ಟೆ ಕ್ಲೀನ್ ಆಗೋಕ್ಕೆ. ಆವಾಗ ಲೈಕ್ ನೀಟಾಗಿ ಆಲ್ ದಿ ಬ್ಯಾಕ್ಟೀರಿಯಾಸ್ ಇನ್ಸೈಡ್ ಸ್ಟಮಕ್ ಇಲ್ಲ ಆಚೆ ಬಂದುಬಿಡ್ತಾಯಿತ್ತಂತೆ. ಸೊ ಐ ವಾಸ್ ಲೈಕ್ ಓಕೆ. ನಾನು ಚಿಕ್ಕ ವಯಸ್ಸಲ್ಲಿರಾಗ ನಮ್ಮ ಅಜ್ಜಿ ನನಗೆ ಲೂಸ್ ಮೋಷನ್ ಟ್ಯಾಬ್ಲೆಟು ಮತ್ತು ಹೊಟ್ಟೆ ಕ್ಲೀನ್ ಮಾಡೋಕ್ಕೆ ಕೊಡ್ತಾಯಿದ್ರು. ಬಟ್ ದೆನ್ ಅದಾದಮೇಲೆ ಸ್ಟಾಪ್ ಮಾಡಿಬಿಟ್ವಿ. ಸೊ ಇವಾಗ ವಿತ್ ಥಾಟ್ ಆಫ್ ಇಟ್ಸ್ ಅ ನ್ಯೂ ವರ್ಷ, ಹೊಸ ವರ್ಷ ಶುರುವಾಗಿದೆ ಆ್ಯಂಡ್ ಜಾನ್ವರಿದಲ್ಲೇ ಒಂದು ಡಿಟಾಕ್ಸ್ ಮಾಡ್ಕೊಂಬಿಡೋಣ ಬಾಡಿನ ಅಂತ ಈ ಬಾಲಸುಧಾನ ತೊಗೊಂಡಿದ್ದೀನಿ. ಇಟ್ ವಿಲ್ ಬಿ ಲೈಕ್ ದಿಸ್. ನಾನು ಮಾತ್ರ ಅಲ್ಲ, ನನಗೆ ಕಂಪನಿ ಮಾಡೋಕ್ಕೆ ನನ್ನ ಹಸ್ಬೆಂಡ್ ಇದ್ದಾರೆ. ನನಗೆ ಕಂಪನಿ ಕೊಡೋಕ್ಕೆ ಈವನ್ ಮೈ ಹಸ್ಬೆಂಡ್ ಈಸ್ ದೇರ್ ವಿತ್ ಮೀ. ಸೊ ಅವರು ಕುಡಿತಾ ಇದ್ದಾರೆ ಇವತ್ತು. ಇದು ಕುಡಿಯಾಗ ಲೈಕ್ ಏನು ತಿನ್ನಬಾರ್ದು ನಾವು ಇವಾಗ. ಫ್ರೆಶ್ ಅಪ್ ಆಗಿ ಜಸ್ಟ್ ಇದೈತೆ ಬ್ಲ್ಯಾಕ್ ಟೀ ಜೊತೆ ಇದನ್ನು ಮಿಕ್ಸ್ ಮಾಡಿ ಒಂದು ಇಷ್ಟು ಡ್ರಾಪ್ಸ್ ಅಂತ ಇನ್ನು ಪ್ರಿಸ್ಕ್ರಿಪ್ಷನ್ ಓದಿಲ್ಲ ನಾನು, ಇದರಲ್ಲಿ ಬರ್ದಿರತ್ತೆ ಇಷ್ಟು ಡ್ರಾಪ್ ತೊಗೊಬೇಕು ಅಡಲ್ಟ್ ಅಂತ. ಅದು ತೊಗೊಂಡ್ಬಿಟ್ಟು ಅದನ್ನ ಹ್ಯಾಡ್ ಮಾಡಿಬಿಟ್ಟು ಕುಡಿಯೋದು. ಇಲ್ಲಿ ಕೊಟ್ಟಿದ್ದಾರೆ, ಇಂಗ್ಲೀಷಲ್ಲಿ ಕೊಟ್ಟಿಲ್ಲ. ಬೇಬಿ ಫಾರ್ ಅಡಲ್ಟ್ಸ್ 10 to 12 ಡ್ರಾಪ್ಸ್. 10 to 12 ಡ್ರಾಪ್ಸ್. ಫಾರ್ ಬೇಬೀಸ್ one drop. 1 year ಬೇಬಿಗೆ ಇಟ್ ಇಸ್ 1 ಡ್ರಾಪ್. 1 to 3 year ಇರೋ ಬೇಬಿಗೆ 2 ಡ್ರಾಪ್ಸ್. 3 year 5 year ಇರೋ ಬೇಬಿಗೆ 3 ಡ್ರಾಪ್ಸ್. 5 to 8 year ಇರೋ ಬೇಬಿಗೆ 4 ಡ್ರಾಪ್ಸ್ ಆ್ಯಂಡ್ ಅಡಲ್ಟ್ಸ್ಗೆ 10 to 12 ಡ್ರಾಪ್ಸ್ ಅಂತೆ. ಇನ್ ಕೇಸ್ ಆಫ್ ಓವರ್ ಡೋಸ್ ಯೂಸ್ ಲೆಮನ್ ಜ್ಯೂಸ್ ಆ್ಯಂಡ್ ಬಟರ್ ಮಿಲ್ಕ್. ಇನ್ ಕೇಸ್ ನಿಲ್ತಾನೇ ಇಲ್ಲ, ಕ್ಲೀನ್ ಆಗ್ತಾನೇ ಇದೆ ಹೊಟ್ಟೆ ಅಂದರೆ, ಲೂಸ್ ಮೋಷನ್ ಆಗ್ತಾನೇ ಇದೆ ಅಂದರೆ ಆವಾಗ ನಾವು ಲೆಮನ್ ಜ್ಯೂಸ್ ಇಲ್ಲ ಬಟರ್ ಮಿಲ್ಕ್ ಕುಡಿಬೋದಂತೆ. ಇಲ್ಲೇ ಕೊಟ್ಟಿದ್ದಾರೆ. ಎಸ್. ಸೊ ಇವಾಗ ಹೋಗಿ ಕುಡಿಯೋದು. ಡಿಟಾಕ್ಸ್. ನನ್ನ ಬಾಡಿ ಹೇಗೆ ಗೊತ್ತಾ ಗೈಸ್, ನಾನು ಡಿಟಾಕ್ಸ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೂ ನನ್ನ ಹೊಟ್ಟೆ ಕ್ಲೀನ್ ಆಗೋಲ್ಲ. ಈ ಫ್ಯಾನ್ಸಿ ಇನ್ನು ಮಾಡರ್ನ್ ರೆಸಿಪಿದಲ್ಲಿ ಬಂದೈತಲ್ಲ, ಲೈಕ್ ನೀರು ತೊಗೊಳ್ಳೋದು, 1 glass of water ಆ್ಯಂಡ್ what they say ಕುಕುಂಬರ್, ಚಿಯಾ ಸೀಡ್ ಮತ್ತು ಮಿಂಟ್ ಮತ್ತು ಲೆಮನ್ ಹ್ಯಾಡ್ ಮಾಡಿ ಒಂದಿನ ಫುಲ್ ಸೋಕ್ ಮಾಡಿ ನೆಕ್ಸ್ಟ್ ಡೇ ಕುಡಿದ್ರೆ ಡಿಟಾಕ್ಸ್ ಆಗುತ್ತೆ ಬಾಡಿ, ಆಲ್ ದಿ ಟಾಕ್ಸಿನ್ಸ್ ವಿಲ್ ಕಮ್ ಔಟ್ ಅಂತ. ಬಟ್ ನಾನು ಅದೆಲ್ಲ ಟ್ರೈ ಮಾಡಿದ್ದೀನಿ, ನನಗೆ ವರ್ಕೇ ಆಗಿಲ್ಲ. ಸೊ ಐ ವಾಸ್ ಲೈಕ್ ಇದು ತೊಗೊಳ್ಳೋಣ, ನನ್ನ ಬಾಡಿ ಹಿಂಗು ಇಲ್ಲ ಬ್ಯಾಕ್ಟೀರಿಯಾ ಆಚೆ ಬರುತ್ತೆ ಆ್ಯಂಡ್ ಇನ್ ಆ್ಯಂಡ್ ಔಟ್ಸೈಡ್ ಬಾಡಿ ತುಂಬ ಹೆಲ್ತಿಯಾಗಿರತ್ತೆ ಅಂತ ನಾನು ಇದು ತೊಗೊತಾ ಇರೋದು. ಸೊ ಕಮ್ ಲೆಟ್ಸ್ ಗೋ. ಇವಾಗ ನಂದು ವೆಯ್ಟ್ ಬಂದು 53.3. ಆ್ಯಕ್ಚುಲಿ 52.5 ಇರಬೇಕು ದೇವೇಟ. ಇವತ್ತು ಜಾಸ್ತಿ ತೋರಿಸ್ತಿದೆ. ಏನಿಗೆ ಗೊತ್ತಾ, ಇದು ಏನೋ ನೆನ್ನೆ ಮಟನ್ ಬಿರಿಯಾನಿ ತಿಂದೆ ನಾನು. ಇಲ್ಲಿ ನಮ್ಮ ಅತ್ತೆ ಎಲ್ಲ ಹೇಳಿದ್ರು, ಹಿಂಗೋ ನಾಳೆ ನೀನು ಬಾಡಿ ನಿನ್ನ ಹೊಟ್ಟೆನ ಕ್ಲೀನ್ ಮಾಡೋಕ್ಕೆ ಹೋಗ್ತೀಯಲ್ಲ, ಸೊ ಇವತ್ತು ಏನು ಇಷ್ಟ ಬರುತ್ತೋ ತಿನ್ನು ಅಂತ. ಸೊ ಮಟನ್ ಬಿರಿಯಾನಿ ಮತ್ತು ಐಸ್ ಕ್ರೀಮ್, ಪಾಪ್ಕಾರ್ನ್, ಮೂವಿಗೂ ಹೋಗಿದ್ವಿ. ಸೊ ನೆನ್ನೆ ಡಯಟ್ ನೋಡ್ತೀರಾ ಎಲ್ಲ ಚೆನ್ನಾಗಿ ಬಾರಿಸ್ಬಿಟ್ಟೆ.
ಸೊ ಇವಾಗ ಕ್ಲೀನ್ ಮಾಡೋ ಸಮಯ. ಸೊ ಮಧ್ಯಾಹ್ನ ಬಂದು ಓನ್ಲಿ ಕರ್ಡ್ ರೈಸ್, ಅದು ಮೊಸರು ಬಂದು ಡಿಫ್ರೆಂಟ್ ವೇದಲ್ಲಿ ಅವರು ಮಾಡೋದು, ಅಮ್ಮುಕುಟಿ ಮಾಡಿಕೊಡ್ತಾರೆ. ಸೊ ಅದು ಮಾತ್ರ ತಿನ್ನೋದು. ಇವಾಗ ಲೆಮನ್ ಟೀ ಅಲ್ಲ, ಬ್ಲ್ಯಾಕ್ ಟೀ ಮಾಡಬೇಕು. ಬ್ಲ್ಯಾಕ್ ಟೀ ಜೊತೆ ಇದು ಹಾಕೊಂಡು ಕುಡಿಯೋಕ್ಕೆ. ಓ ಇದು ಹಿಂಗಿದೆ ಬೇಟ. അയ്യോ അപ്പം എങ്ങനെ നമ്മൾ തുള്ളി തുള്ളി ഇടുക? എങ്ങനെ ഇടും? ಹಂಗೇನೆ ದೂರದಿಂದ ಇಡಬೇಕು. ನೋಡೋಣ. അതാ ഈശ്വര, ಹಿಂಗೆ ಬರೋದು ದೇವಟ, ಡ್ರಾಪ್ ಹಿಂಗೆ ಹಾಕೋದು. ഇതാ അങ്ങനെയല്ല, ഡ്രോപ്പ് ആക്കേണ്ടതാ. ഇങ്ങനെ എടുക്കാം. ഒന്ന്, രണ്ട്, അയ്യോ 3, 4, 5, 7, 8, 9, 10, 11, 12 മതി. തീർന്ന കുടിക്കുവാവേ, എന്തെങ്കിലും ആവട്ടെ. ನೋಡಿ ಗೈಸ್, ಕುಡೀರಿ. ഇത് ഡ്രോപ്പ് ഇടുന്നുണ്ടെങ്കിൽ പറഞ്ഞിട്ടുണ്ടെങ്കിൽ ಒಂದೇನಾದ್ರು ಕೊಡ್ಬೇಕು. ഇവിടെ ഡ്രോപ്പ് ചെയ്യേണ്ട അവര് ഹോൾ ഉണ്ടാവണം. ഇത് അതും ಇಲ್ಲ, ಏನೂ ಇಲ್ಲ. ഇതെന്ത് പേര്? ബാലസുധ ഉണ്ടാക്കിയ ആരാണെങ്കിലും എന്ത് മണ്ടനാണെങ്കിൽ, നിങ്ങൾ മലയാളിയാണെങ്കിൽ ഇത് കാണുന്നുണ്ടെങ്കിൽ ഡ്രോപ്പ് ഇടാൻ പറഞ്ഞിട്ടുണ്ടെങ്കിൽ ഡ്രോപ്പിന്റെ ഇത് ഉണ്ടാവണം. പിന്നെ നമ്മൾ വാങ്ങണം ഡ്രോപ്പിന്റെ. ഇവിടുന്ന് കിട്ടും. ഇവിടെ കുഞ്ഞൊന്നുമില്ല ഡ്രോപ്പിന്റെ ഇത് കൊടുക്കാൻ. അല്ലേ പിന്നെ ഇപ്പൊ എത്ര ആയിന്നൊന്നും അറിയില്ല. നമുക്ക് വല്ല എന്തെങ്കിലും ആവുക ഇതിനെ കുടിച്ചിട്ട്? ಏನೂ ಆಗಲ್ಲ. ಪಾಸಿಟಿವ್, ಬಿ ಪಾಸಿಟಿವ್. ಯಾವಾಗ್ಲೂ ನೆಗೆಟಿವ್ ಆಗಿ ಇರ್ಕೊಂಡು. ಐ ಆಮ್ ಪಾಸಿಟಿವ್ ಬೇಬಿ. ಈ ಪಾಸಿಟಿವ್. ಓಹ್, ಇದು ಏನ್ ಸ್ಮೆಲ್ ಗೊತ್ತಾ? ಎಳ್ಳೆಣ್ಣೆ ಅಲ್ಲ, ಕ್ಯಾಸ್ಟರ್ ಆಯಿಲ್. ಬಾ. ಹಾಯ್ ಸೋಟ್. ಇದು ಮಧ್ಯದಲ್ಲಿ ಬಿಸಿನೀರು ಕುಡಿತಾನೆ ಇರ್ಬೇಕಂತ ಗೈ. ಸೊ ಇದು ದೇವೇಟಾಗೆ, ಇದು ನನಗೆ ಬಿಸಿನೀರು ಹಾಕಿ ಫಿಲ್ ಮಾಡಿ ಇಟ್ಬಿಟ್ಟಿದ್ದೀನಿ. ಮಿಕ್ಸ್ ಮಾಡಿಬಿಡಿ. ಅದೇನು ಸಿರಪ ಇಲ್ಲ ಶುಗರಾ ನೀವು ಮಿಕ್ಸ್ ಮಾಡೋಕ್ಕೆ? ಅಮ್ಮುಕುಟಿ ಇದನ್ನ ನೋಡಿ ಸ್ಮೆಲ್ ಅಂತ ಇದ್ರ? ಇದರಲ್ಲಿ ಏನು ಅಷ್ಟು ಸ್ಮೆಲ್ ಇಲ್ಲ. ಅಮ್ಮುಕುಟಿ she used to take this. ಅವಾಗ ಹೇಳ್ತಾ ಇದ್ರು, ಅವಾಗ ನಾನು ಕುಡಿಯಾಗ ಕುಡಿತಾನೇ ಇದ್ದಿಲ್ಲ. ನಮ್ಮ ಅಜ್ಜಿ ನನ್ನ ಮೂಗ್ ಹಿಂಗೆ ಪ್ರೆಸ್ ಮಾಡಿ ಕುಡಿಸ್ಬಿಡ್ತಾ ಇದ್ರು. ಸ್ಮೆಲ್ಲೇ ಒಂಥರ ಇರತ್ತೆ ಅಂತ ಹೇಳ್ತಾ ಇದ್ರು. ಸಾಕು ಬೇಬಿ. ಗೈಸ್, ನಾ ಹೆಂಡದಿ ಕಕ್ಕ ಮಾಡಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಕಕ್ಕ ಹೋಗು. ನೀವು ಕುಡೀರಿ, ನೀವು ಕಕ್ಕ ಮಾಡಿ ಹೋಗು. ಕಕ್ಕ ಹೋಗು. ನೀವು ಕಕ್ಕ ಮಾಡಿ ಬನ್ನಿ. We are worst couple baby. ಇಲ್ಲಿ ಫ್ಯಾನ್ ಆನ್ ಮಾಡೋಣ ಬನ್ನಿ, ಒಂದು ಸ್ವಲ್ಪ ಬಿಸಿ ಆಗಿ. Cheers. Getting scared. Yeah, I'm so scared. You drink first. ಕುಡ್ದೇ ಬಿಟ್ರು ದೇವೇಟ. ಅಯ್ಯೋ, ನಾನಪ್ಪ ಕಕ್ಕ ಮಾಡುವೆ. ಕಕ್ಕ ಮಾಡ್ತಾ ಇದೀನಿ ನನ್ ಗಂಡದಿ. ഒറ്റ കൊടി ഒന്നുമില്ല, അങ്ങോട്ടില്ലേ കൊണ്ടില്ല, ഒറ്റ അടി. എന്താ അങ്ങനെ എക്സ്പ്രഷൻ കൊടുക്കണ്ടൊന്നുമില്ല, ഒന്നുമില്ല, വെറുതെ ആക്കേണ്ട. Keep calm. Keep calm. If you act, it will come out. എണ്ണ ഒന്നുമില്ല, വയലുണ്ട് എണ്ണ. Eat something. Pickle. We should not eat anything, no. Tell me. ಬಿಸಿಲು ನನ್ನ ಕಣ್ಣಿಗೆ ಬೀಳ್ತಾ ಇದೆ. ಎಣ್ಣೆ ನೀವು ನನಗೆ ಜಾಸ್ತಿ ಹಾಕಿದ್ರಿ, ಅದಕ್ಕೆ. ಆ ಡ್ರಾಪ್ಸ್ ಒಂದ್ ಸ್ವಲ್ಪ ನನಗೆ ಜಾಸ್ತಿ ಹಾಕಿದ್ರು ಗೈಸ್, ಅದಕ್ಕೆ ನನ್ಗೆ ಯಾಕೋ ವಾಮಿಟ್ ಬರೋಂಗ್ ಥರ ಆಗ್ತಿದೆ ಗೈಸ್.
ನಾನು ಸತ್ತೇ ಹೋಗ್ಬಿಟ್ಟೆ ಗೈಸ್. ಸ್ವರ್ಗ ಬಾಕ್ಲು ನೋಡ್ಬಿಟ್ಟೆ ನಾನು. ಹೊಟ್ಟೆ ಇಷ್ಟು ನೋವ್ತಿದೆ. ದೇವಟಕ್ಕೆ ಏನೂ ಆಗಿಲ್ಲ ಇನ್ನೂ. ಇವಾಗ ಟೈಮ್ ಬಂದು 12 ದೇವಟಕ್ಕೆ ಏನೂ ಆಗಿಲ್ಲ, ನನಗೆ ಮಾತ್ರ ಆಗ್ತಿದೆ ಅವಾಗಿಂದ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಬಂದು ವಾಮಿಟ್ ಮಾಡಿಬಿಟ್ಟೆ ಗೈಸ್, ಸಖತ್ತು. ಲೈಕ್ ಬಂದು 1 ಅವರ್ಗೆಲ್ಲ ಲೈಕ್ ನನಗೆ ಕೆಮ್ತಾ ಇದೆ ಆ್ಯಂಡ್ ಬಾತ್ರೂಮ್ಗೆ ಹೋಗಿ ಜಸ್ಟ್ ಹಿಂಗೆ ಬಾಯಿ ವಾಶ್ ಮಾಡಿದೆ, ಬಾಯಿನ ಬಂದ್ಬಿಡ್ತು. ಏನೇನು ಕುಡ್ದಿನೋ ಪ್ರತಿಯೊಂದು ಬಂದ್ಬಿಡ್ತು. ಅದಾದಮೇಲೆ 15 ಮಿನಿಟ್ಸಲ್ಲಿ ಹೊಟ್ಟೆ ನೋವು ಶುರು ಆಯಿತು. ಆ್ಯಂಡ್ ದೇವೇಟ ಇವಾಗ ತಿರ್ಗಾ ಹೋಗಿದ್ದಾರೆ ಕುಡಿಯೋಕ್ಕೆ, ಯಾಕಂದರೆ ಅವ್ರಿಗೇನು ಸಿಮ್ಟಮ್ಸ್ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಅವರು ಆ ಡ್ರಾಪ್ಸ್ ಹಾಕಾಗ ನನಗೆ ಜಾಸ್ತಿ ಹಾಕ್ಬಿಟ್ರು, ಅವ್ರು ಒಂದು ಸ್ವಲ್ಪ ಹಾಕ್ಕೊಂಡ್ರು. ಮೇ ಬಿ ಅದಕ್ಕೆ ನನಗೆ ಬೇಗ ರಿಯಾಕ್ಟ್ ಆಯಿತು ಅನಿಸುತ್ತೆ. ದೇವೇಟ ತಿರ್ಗಾ ಕುಡಿಯೋಕ್ಕೆ ಹೋಗಿದ್ದಾರೆ. ಹೊಟ್ಟೆ ಸಖತ್ತಾಗಿ ನೋವ್ತಿದೆ. ಇವಾಗ ನಾನು ವೆಯ್ಟ್ ತೋರಿಸ್ಲಾ ನಿಮಗೆ ಇಷ್ಟಿದೆ ಅಂತ. ಬನ್ನಿ. ಅಯ್ಯೋ ನಡೆಯೋಕ್ಕೂ ಆಗ್ತಾಯಿಲ್ಲ. ಗೈಸ್ ನಾನು ಊಟ ಮಾಡೋಕ್ಕೆ ಬಂದೆ. ಸೊ ಅಮ್ಮು ಕುಟ್ಟಿ ಮೊಸರಲ್ಲಿ ಹೀಗೆ ಮಾಡಿದ್ದಾರೆ. ಮೊಸರು ತೊಗೊಂಡು ಅರಿಶಿನ ಪುಡಿ ಒಗ್ರಾಣಿ ಥರ ಹಾಕ್ಬಿಟ್ಟು ಇದೆಲ್ಲ ಇವಾಗ ತಿನ್ನಬೇಕಾಗಿರೋದಂತೆ. ಸೊ ನಾನು ಒಂದು ಸ್ವಲ್ಪ ರೈಸ್ ತೊಗೊಂಡು ಇದು ಹಾಕ್ಕೊಂಡು ತಿಂತೀನಿ. ಸ್ವಲ್ಪನೇ ರೈಸ್ ತೊಗೊತೀನಿ, ಜಾಸ್ತಿ ಬೇಡ. ಇವಾಗ ನಂಗೆ ಪರವಾಗಿಲ್ಲ, ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಆಯ್ತು, ನಂಗೆ ಹಿಂಗೂ ಹೊಟ್ಟೆ ಹಶ್ವು, ಅದಕ್ಕೆ ಹಾಕೊಂಡು ತಿನ್ನೋಣ ಅಂತ ಬಂದೆ ಗೈಸ್. ಫಾರ್ ದಿ ವೆರಿ ಫಸ್ಟ್ ಟೈಮ್ ಮದುವೆ ಆದಮೇಲೆ 2 ವರ್ಷ ಆದಮೇಲೆ, ಮದುವೆಗೆ ಮುಂಚೆ ನನ್ನ ಮನೆಯಲ್ಲಿ ಶಾರ್ಟ್ಸ್ ಹಾಕ್ಕೊತಿದ್ದೆ. ಇವಾಗ ಮದುವೆ ಆದಮೇಲೆ ಫಸ್ಟ್ ಟೈಮ್ ಈ ಮನೇಲಿ ನಾನು ಶಾರ್ಟ್ಸ್ ಹಾಕ್ಕೊಂಡಿರೋದು. ಐ ಫೀಲ್ ವೆರಿ ಕಂಫರ್ಟಬಲ್, ವೆರಿ ನೈಸ್. ದೇವೇಟ ಹೇಳ್ತಾ ಇದ್ದಾರೆ ಇನ್ಮೇಲೆ ಹಿಂಗೆ ಹಾಕೋ, ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅಮ್ಮಗುಟ್ಟಿ ಹಿಂಗೆ ಚೆನ್ನಾಗಿದೆ, ಹಿಂಗೆ ಇರು ಇನ್ಮೇಲೆ ಮನೇಲಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಸಪೋರ್ಟಿಂಗ್ ಫ್ಯಾಮಿಲಿ ಗೈಸ್, ಸಪೋರ್ಟಿಂಗ್ ಫ್ಯಾಮಿಲಿ. ಫೈನಲಿ ಇವಾಗ ಐ ಆಮ್ ಕ್ಯೂರ್ಡ್. ಮಧ್ಯಾಹ್ನ ಫುಲ್ ಲೈಕ್ ಅರೌಂಡ್ 1 hour 1.5 hour ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಲೈಕ್ ಯಾವುದೇ ತಲೆನೋವು ಇಲ್ದಿರ ಇವಾಗ ಐ ಆಮ್ ಪರ್ಫೆಕ್ಟ್ಲಿ ಫೈನ್ ಆ್ಯಂಡ್ ಆಲ್ ರೈಟ್. ನನಗೆ ಐ ಕ್ಯಾನ್ ಫೀಲ್ ದಟ್ ಮೈ ಫೇಸ್ ಇಸ್ ಗ್ಲೋಯಿಂಗ್. ಅದೇನೋ ಗೊತ್ತಿಲ್ಲ. ಲೈಕ್ ಶೂಟ್ ಮಾಡಾಗ ಆ್ಯಕ್ಚುಲಿ ಇವತ್ತು ಸಂಡೇ ಅಲ್ವಾ, ನಾಳೆಯಿಂದ ಅಚ್ಚ ಇರೋಲ್ಲ, ಲೈಕ್ ತುಂಬ ಬ್ಯುಸಿಯಾಗಿರ್ತಾರೆ. ಸೊ ಅವರು ಮನೇಲಿರಲ್ಲ. ಸೊ ನಮ್ಮದು ಗುರುದೇ ಕೀರ್ತನದಲ್ಲಿ ಒಂದು ಸೀರೀಸ್ ನಡೀತಾ ಇದೆ. ಆ ಸೀರೀಸ್ಗೆ ಅಚ್ಚ ಬೇಕಾಗಿದ್ದಾರೆ. ಸೊ ಅಚ್ಚ ಇವತ್ತು ಬೇಗ ಬಂದರು ಅವ್ರ ಆಫೀಸಿಂದ, ಅದಕ್ಕೆ ಬೇಗ ಶೂಟ್ ಮುಗಿಸ್ಕೊಂಬಿಡೋಣ, ಇಲ್ಲ ಪ್ರತಿಯೊಂದು ನಮಗೆ ಆಯಾ ಸೀನ್ ಬೇಕು, ಪ್ರತಿಯೊಂದು ಮುಗಿಸ್ಕೊಂಬಿಡೋಣ ಅವ್ರ ಜೊತೆ ಅಂತ ರೆಡಿ ಆದೆ. ಸೊ ರೆಡಿಯಾಗಿ ನಾನು ಶೂಟ್ ಮಾಡಾಗ ಐ ಕ್ಯಾನ್ ಸಿ ದಿ ಗ್ಲೋ ಆನ್ ಮೈ ಫೇಸ್. ಐ ಮೀನ್ ಒಳಗಡೆ ಕಲೀಜೆಲ್ಲ ಹೋದರೆ ಅಫ್ಕೋರ್ಸ್ ಇಟ್ ವಿಲ್ ಶೋ ಔಟ್ಸೈಡ್ ಆಲ್ಸೋ. ಸೊ ಐ ಫೆಲ್ ಬೆಟರ್. ಆದರೆ ಸುಸ್ತಿದೆ ಗೈಸ್, ತುಂಬ ಸುಸ್ತಾಗ್ತಿದೆ. ಅಚ್ಚ ಎಳ್ನೀರು ತೊಗೊಂಬಂದರು, ಎಳ್ನೀರು ಕುಡಿದೆ, ಬಟ್ ಸ್ಟಿಲ್ ನಂಗೆ ಸುಸ್ತಾಗ್ತಿದೆ. ಇವಾಗ 2 ಬನಾನಾ ಬಾಯ್ಲ್ಡ್, ಇದು ಕೇರಳ ಬನಾನಾ. ಸೊ ಕೇರಳ ಬನಾನಾನ ಬಾಯ್ಲ್ ಮಾಡಿ ಲೈಕ್ ಬಾಯ್ಲ್ ಅಂತ ಇದ್ದೀನಿ. ಸೊ ಬನಾನಾನ ಚೆನ್ನಾಗಿ ಸ್ಟೀಮ್ ಮಾಡಿ 2 ಬನಾನಾ ವಿತ್ ಉಪ್ಮಾ, ಒಂದು ಸ್ವಲ್ಪ ಉಪ್ಮಾ ಹಾಕ್ಕೊಂಡು ತಿಂದೆ. ಸೊ ದಿಸ್ ಇಸ್ ಮೈ ಡಿನ್ನರ್. ಟೈಮ್ ಬಂದು 6 ಗಂಟೆ. 5 ಗಂಟೆಗೆ ತಿಂದ್ಬಿಟ್ವಿ, ಬಿಕಾಸ್ ನಂಗೆ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ಸೊ ಯಾ ಗೈಸ್, ದಟ್ ವಾಸ್ ಟುಡೇಸ್ it was a loose motion day. Baby, it was a loose motion day. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ನಿಮ್ಮ ಬಾಡಿನ ಡಿಟಾಕ್ಸ್ ಮಾಡ್ಕೊಳ್ಳಿ, ಇಲ್ಲ ಬ್ಯಾಕ್ಟೀರಿಯಾಸ್ ಹೊಟ್ಟೆದಲ್ಲಿ ಇರೋದೆಲ್ಲ ಆಚೆ ತೆಗ್ದಾಕಿ. ಇಟ್ ಈಸ್ ಗುಡ್ ಫಾರ್ ಯು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.